ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಅಫಿಷಿಯಲಾಗೆ ಒಂದು 640 ಕಿಲೋಮೀಟ್ರ್ ಮಾನವ ಸರಪಣಿ ಅಂಥೇಳಿ ಮಾಡಿ ಮಕ್ಕಳ ಉಪಯೋಗ ಮಾಡಿಕೊಂಡು ಮತ್ತು ಎಲ್ಲರೂ ಹಿರಿಯರು ಗೌರ್ಮೆಂಟ್ ಆಫೀಸರ್ಸ್ ಎಲ್ಲರೂ ಭಾರತೀಯರು ಅಂತಕ್ಕಂಥದ್ದು ಒಂದು ಆ ಪ್ರಜಾಪ್ರಭುತ್ವಕ್ಕೆ ಗೌರವವನ್ನು ಕೊಡ್ತಕ್ಕಂಥದ್ದು ಮತ್ತು ಭಾರತೀಯ ಪ್ರಜಾಪ್ರಭುತ್ವದ ಪೀಠಿಕೆಯನ್ನು ಹೇಳ್ತಕ್ಕಂಥ ಒಂದು ಸರ್ಕಾರದ ಆದೇಶದ ಮೇಲೆ ಇವಾಗ ತಾನೇ ನಾವು ಮಾಡಿದ್ದೀವಿ. ಇಷ್ಟೇ ಇದು ಸಂದೇಶ ಏನು ಅಂತ ಹೇಳಿದರೆ, ಕುವೆಂಪು ಅವರು ಹೇಳಿದಂಗೆ ಬರೀ ಕರ್ನಾಟಕ ರಾಜ್ಯದಲ್ಲ, ಇಡೀ ದೇಶದಲ್ಲಿ ಮತ್ತು ಬೇರೆ ಬೇರೆ ಹೊರದೇಶದಲ್ಲೂ ಕೂಡ ಆ ಪ್ರೀತಿ ವಿಶ್ವಾಸದಿಂದ ಬದುಕಬೇಕಾಗುತ್ತೆ. ಆ ರೀತಿಯಲ್ಲಿ ಆಮೇಲೆ ನನಗೆ ಭಾಳ ಹೆಮ್ಮೆ ಇವತ್ತು ಏನಂತ ಹೇಳಿದರೆ, ಪ್ರಜಾಪ್ರಭುತ್ವದ ಒಂದು ಸಂವಿಧಾನದ ಪೀಠಿಕೆ ಏನಿದೆ ಅದನ್ನು ಮಕ್ಕಳ ಬಾಯಲ್ಲಿ ಈಗಾಗಲೇ 1 ವರ್ಷ ಆಯಿತು. ಸೆಪ್ಟೆಂಬರ್ 5ನೇ ತಾರೀಕು ಹೋದ ವರ್ಷ ಶುರು ಮಾಡಿದ್ದು ನಾನು ಮಿನಿಸ್ಟರ್ ಆದಮೇಲೆ. ನನಗೆ ಭಾಳ ಹೆಮ್ಮೆ ಇದೆ. 59 ಲಕ್ಷ ಮಕ್ಕಳು ಕೂಡ ಹೇಳ್ತಾ ಇದ್ದಾರೆ. ಪ್ರೈವೇಟ್ ಶಾಲೆಯಲ್ಲೂ ಕೂಡ ಇರ್ತಕ್ಕಂಥ ಮಕ್ಕಳು ಅವರು ಕೂಡ ಹೇಳ್ತಾ ಇದ್ದಾರೆ. ಇನ್ನೂ ಹೆಚ್ಚು ಎಲ್ಲಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಅದನ್ನ ಇನ್ನೂ ಸಂಪೂರ್ಣವಾಗಿ ಅನುಷ್ಠಾನ ಮಾಡ್ತಕ್ಕಂಥದ್ದು. ಬಿಕಾಸ್ ಬೆಳೀತಕ್ಕಂಥ ಆ ಮಕ್ಕಳು ಏನಿರ್ತಾರೆ ಆ ಮನಸ್ಸಲ್ಲಿ ಪ್ರೀತಿ ವಿಶ್ವಾಸವನ್ನು ತುಂಬತಕ್ಕಂಥ ಕೆಲಸ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಹಾದಿಯನ್ನು ಹಾಕಿಕೊಟ್ಟಿದ್ದಾರೆ ಅದನ್ನು ನಡೆಸ್ಕೊಂಡು ಹೋಗ್ಬೇಕು. ಅದು ಬರೀ ಬಾಯಲ್ಲಿ ಪೀಠಿಕೆ ಆಗಿರಬಾರ್ದು, ಅದನ್ನ ಅರ್ಥಪೂರ್ಣವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಅಂಥ ವ್ಯವಸ್ಥೆ ಇಲಾಖೆ ಇವತ್ತು ನನಗೆ ಕೊಟ್ಟಿದೆ. ಭಾಳ ಹೆಮ್ಮೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಮಾರು ನನಗೆ ಗೊತ್ತಿಲ್ಲ, ನಾವು ಟಾರ್ಗೆಟ್ ಇಟ್ಟಿದ್ದು ಸುಮಾರು 50 ಲಕ್ಷ ಜನರು ಇವತ್ತು ಪಾರ್ಟಿಸಿಪೇಟ್ ಮಾಡ್ತಾರೆ. ಚಾಮರಾಜನಗರದಿಂದ ಬೀದರ್ವರೆಗೂ ಕೂಡ ಅದೇ ರೂಟೇ ಇದೆ. ಕೆಲವು ಕಡೆಗೆ ಮಾತ್ರ ಸ್ವಲ್ಪ ಈ ಫಾರೆಸ್ಟ್ ಏರಿಯಾದಲ್ಲಿ ಕೆಲವು ಕಡೆ ಬ್ರೇಕ್ ಆಗಬೇಕಾಗುತ್ತೆ, ಯಾಕೆಂದರೆ ಅಲ್ಲಿ ಸೇಫ್ಟಿ ಇದೆಲ್ಲ ಇರ್ತದೆ. ಅದು ಬಿಟ್ಟರೆ ಭಾಳ ಸಂತೋಷ ಅಂತ ಭಾಳ ನೀವು ನೋಡಿದ್ರಲ್ಲ, ಖುಷಿ ಆಯಿತು. ಎಲ್ಲೋ ಒಂದು ರೀತಿಯಲ್ಲಿ ಮನಸ್ಸಲ್ಲಿ ಒಂದು ಹಗುರವಾಗಿ ಪ್ರೀತಿ ವಿಶ್ವಾಸ ತುಂಬಿ ತುಳುಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು DC ಆಫೀಸಲ್ಲಿ, ಅದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಶಾಂತಿಯ ತೋಟ ನಮ್ಮ ಶಿವಮೊಗ್ಗದಲ್ಲಿ ಬಂತಲ್ಲ, ಭಾಳ ಸಂತೋಷ ಆಗುತ್ತೆ, ಭಾಳ ಖುಷಿ ಆಗ್ತದೆ. ಇದು ಒಳ್ಳೆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಡ್ಕೊಂಡು ಹೋಗಬೇಕಾಗುತ್ತೆ. ನನ್ನ ಇಲಾಖೆಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾನು ಮಾಡಿದ್ದೀನಿ. ಮೊನ್ನೆನೂ ಕೂಡ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಬೆಳಗಾವಿಯಲ್ಲಿ ಮಾಡಿದ್ವಿ. 25ನೇ ತಾರೀಕಿಂದ ಎಲ್ಲ ಮಕ್ಕಳಿಗೂ ಕೂಡ ವಾರದಿಡೀ ಮೊಟ್ಟೆ ಕೊಡ್ತಕ್ಕಂಥ ಮೊಟ್ಟೆ, ಚಿಕ್ಕಿ ಇಲ್ಲಾಂದರೆ ಬಾಳೆಹಣ್ಣು ಅವ್ರು ಯಾವ್ದು ಬೇಕಾದ್ರೂ ತೊಗೋಬೋದು. ಆ ವ್ಯವಸ್ಥೆಯೂ ಕೂಡ ಇಡೀ ರಾಜ್ಯದಲ್ಲಿ, ಇಡೀ ದೇಶದೊಳಗೆ ಇತಿಹಾಸ, ಅವತ್ತು ಇನ್ನೊಂದು ಇತಿಹಾಸವನ್ನು ನಮ್ಮ ಇಲಾಖೆಯಿಂದ ನಾವು ಮಾಡ್ತಕ್ಕಂಥ ಕೆಲಸವನ್ನು 1591 ಕೋಟಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವ್ರು ಕೊಡ್ತಾಯಿದ್ದಾರೆ. ಅವರ ಒಂದು ಸಹಭಾಗಿತ್ವದಲ್ಲಿ ನಾವು ಮಾಡ್ತಾಯಿದ್ದೀವಿ. ಇಲ್ಲ, ತುಂಬ ಬರ್ತಾಯಿದ್ದೀವಿ ಬದಲಾವಣೆಯನ್ನು ಶೈಕ್ಷಣಿಕವಾಗಿ ಈ ವರ್ಷ ಮತ್ತು ಹೋದ ವರ್ಷವೂ ಕೂಡ. ಆದರೆ ಹೋದ ವರ್ಷ ನಾವೆಲ್ಲ ಸ್ವಲ್ಪ ಸೆಟ್ ಆಗಬೇಕಾಯ್ತು. ಈಗೆಲ್ಲ ಶೈಕ್ಷಣಿಕವಾಗಿ ಒತ್ತು ಕೊಡೋದು, ಯಾಕೆಂದರೆ ಸ್ವಲ್ಪ ಈ ಎಕ್ಸಾಮಿನೇಷನ್ನು ಪವಿತ್ರತೆಯನ್ನು ಕಾಪಾಡೋದಕ್ಕೆ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ವಿ. ಆದರೆ ಸ್ಟ್ರಿಕ್ಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಮಕ್ಕಳಿಗೆ ಕಲಿಕೆಯಲ್ಲಿ ಒತ್ತನ್ನು ಕೊಡಬೇಕು. ಪ್ರಜಾಪ್ರಭುತ್ವದ ದಿನ ನಾನು ತಂದೆ ತಾಯಿಯರಲ್ಲಿ ನಾನು ಎಲ್ಲೋ ಒಂದು ರೀತಿಯಲ್ಲಿ ಅದು ಮನಸ್ಸಲ್ಲಿ ಉಳ್ಕೊಂಡಿದೆ ನನಗೆ. ನಾನು ದಯವಿಟ್ಟು ತಂದೆ ತಾಯಿಯವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮಧ್ಯಾಹ್ನದ ಊಟ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಬುಕ್ಸ್ ಕೊಡ್ತೀವಿ, ಶೂಸ್ ಕೊಡ್ತೀವಿ, ಸಾಕ್ಸ್ ಕೊಡ್ತೀವಿ, ಬೆಳಗ್ಗೆ ಹಾಲು ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಮಕ್ಕಳನ್ನು ವಾರದಲ್ಲಿ 6 ದಿವಸನೂ ಶಾಲೆಗೆ ಕಳಿಸಿ. ಯಾಕೆಂದರೆ ನಿಮ್ಮನ್ನು ಮುಂದೆ ದಾರಿ ತೋರಿಸೋರೆ ಅವರು, ಈ ದೇಶವನ್ನು ತಗೊಂಡು ಹೋಗೋರೆ ಅವ್ರು ಆಗಬೇಕಾ, ಅದಕ್ಕೆ ನಾವು ಸಂಪೂರ್ಣವಾಗಿ ಸಹಕಾರ ಮಾಡ್ತಾಯಿದ್ದೀವಿ. ನನಗೆ ಇವತ್ತು ಅದೊಂದು ತಂದೆ ತಾಯಿಯವ್ರಿಗೆ ಕೈ ಮುಗಿದು ನಾನು ಕೇಳ್ಕೊಳ್ತೀನಿ, ಇವತ್ತು ಒಂದು ಶಬ್ದ ನೀವೆಲ್ಲರೂ ಮಾಡಿ ಮಕ್ಕಳನ್ನು ಶಾಲೆಗೆ ಕಳಿಸಿ. ಅವ್ರು ಓದಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಸಮಸ್ಯೆಗಳಿದ್ದಾವೆ, ಸರಿ ಆಗುತ್ತೆ, ಏನು ತೊಂದರೆ ಏನಿಲ್ಲ. ಮಕ್ಕಳು ಶಾಲೆಗೆ ಬರಬೇಕು, ಅದು ನನ್ನ ಆಸೆ. ಅದು ಈ ವರ್ಷ ಸ್ವಲ್ಪ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಅದು ಕಾನೂನಾತ್ಮಕವಾಗಿ, ಕಾನೂನು ಬಾಹಿರವಾಗಿ ಕೆಲವು ಹೇಳಿಕೆಗಳನ್ನು ಮತ್ತು ಚಟುವಟಿಕೆಗಳನ್ನು ನೋಡಿದಾಗ ನಮ್ಮ ದೇಶದಲ್ಲಿ ಕಾನೂನು ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಶಾಸಕರಿರ್ಬೋದು, ಮಂತ್ರಿಯರು ಇರ್ಬೋದು, ಯಾರೇ ಇರ್ಬೋದು, ಆ ಕಾನೂನಲ್ಲಿ ಏನು ಹೇಳಿರುತ್ತೆ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯವರು ನೇತೃತ್ವದಲ್ಲಿ ಇಲ್ಲಿ ನಡೀತದೆ. ಅದು ಒಳ್ಳೆಯ ರೀತಿಯಲ್ಲಿ ಆಗ್ತದೆ. ಮಾಡೋ ಕೆಲಸ ಇಲ್ಲ ಅವರಿಗೆ. ಈಗ ಹಂಗಾರೆ ಇದು ಪ್ರೇರಣೆ ಮಾಡೋರು ಯಾರು ಈ ಹೇಳಿಕೆ ಕೊಟ್ಟು? ಯಾರೇ ಒಬ್ಬರು ಜನಪ್ರತಿನಿಧಿಗಳು ಯಾವುದೋ ಪಕ್ಷಕ್ಕೆ ಸೀಮಿತವಾಗಿರಲ್ಲ. ಅವ್ರು ಹೋದಾಗ ಶಾಂತಿಯನ್ನು ಕೇಳಬೇಕೆ ಹೊರತು ಬೇರೆಯವ್ರ ಮೇಲೆ ಹೇಳ್ತಕ್ಕಂಥದ್ದಲ್ಲ. ಹಂಗಾರೆ ಅವರು ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಗಲಭೆಗೂ ಕೂಡ ಏನಾದ್ರು ಒಂದು ಮಾಡಬಾರ್ದು. ನಾನು ರಿಕ್ವೆಸ್ಟ್ ಮಾಡ್ತೀನಿ, ನಾನು ಅದಕ್ಕೆಲ್ಲ ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಅಲ್ಲೇ ಆಗಲಿ ಯಾವುದೇ ಭಾಗದಲ್ಲಾಗಲಿ ಏನೇ ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸ ಆದಾಗ
ಕಾನೂನು ಗೆಲ್ಲಬೇಕು. ಆವಾಗಲೇ ಅಂಬೇಡ್ಕರ್ ಅವ್ರಿಗೆ ನಾವು ಗೌರವ ಕೊಟ್ಟಂಗೆ, ಮಹಾತ್ಮ ಗಾಂಧಿ ಅವ್ರಿಗೆ ಗೌರವ ಕೊಟ್ಟಂಗೆ, ಪೀಠಕ್ಕೆ ಇವತ್ತು ಬೆಳಗ್ಗೆ ಓದಿದ್ವಲ್ಲ ಅದಕ್ಕೆ ಗೌರವ ಕೊಟ್ಟಂಗೆ. ಸರ್, ರಾಹುಲ್ ಗಾಂಧಿ ಜಾತಿ ಬಗ್ಗೆ ಮತ್ತೆ ಯತ್ನಾಳ್ ಪ್ರಶ್ನೆ ಮಾಡಿದ್ದಾರೆ. ಪ್ರಜಾಪ್ರಭುತ್ವದ ದಿವಸ ನನ್ನ ಬಾಯಲ್ಲಿ ನಾನು ಏನಾರು ಈ ಥರ ಹೇಳ್ಬೇಕಾ? ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡೋದೇ ಗೊತ್ತಿಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಇನ್ನೇನು ಹೇಳೋಕ್ಕಾಗತ್ತೆ ಹೇಳಿ? ನನಗೆ ಈ ಪ್ರಶ್ನೆ ಕೇಳ್ತಿರಲ್ಲ. ಈಗ ತಾನೇ ಪೀಠಕ್ಕೆ ಹೇಳ್ಕೊಂಡು ಬಂದಿದ್ದೀವಿ, ಅದನ್ನು ಬಿಟ್ಬಿಡೋಣ. ಅವ್ರು ಹೇಳ್ಕೊಳ್ತಾ ಇರಲಿ, ನೀವು ಕೇಳ್ಕೊಳ್ತಾ ಇರ್ರಿ, ಇನ್ನೇನು ಮಾಡೋಕ್ಕಾಗಲ್ಲ. ಬಿಟ್ಬಿಡಿ ಇದ್ದೆಲ್ಲ, ಬೇರೆ ದಿಕ್ಕಿಗೆ ಕರ್ಕೊಂಡು ಹೋಗೋಣ. ಅವೆಲ್ಲ ಸ್ಟೋರಿ, ಹಳೆ ಸ್ಟೋರಿ ಅದು. ಮೊನ್ನೆ ಮಾಗಡಿಯಲ್ಲಿ ನಾನು ಕೂಡ ಇದ್ದೆ. ಬಾಲಕೃಷ್ಣ ಅವರು ಭಾಳ ಮನವಿಯನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಮುಂದಿನ ದಿನಗಳಲ್ಲಿ ಸ್ಪಂದನೆ ಮಾಡ್ತಾರೆ. ನೋಡೋಣ ಯಾವ ರೀತಿ ತೀರ್ಮಾನ ತಗೊಳ್ತಾರೆ ಅಂಥೇಳಿ. ಒಂದು ಕಡೆಗೆ ಜಾಸ್ತಿ ಆಗೋದು ಆದ್ರೂ ರೈತರಿಗೆ ಅದು ಸಹಕಾರ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ವಿಶ್ವಾಸ ನನಗಿದೆ. ನೋಡೋಣ. ನಾನು ಇದು ಮೊನ್ನೆ 3 ದಿವಸದಿದ್ದೆ, ನಿನ್ನೆ ಇಲ್ಲ ಮೊನ್ನೆ ಬೆಳಗ್ಗೆ ಮೊನ್ನೆ ಮುಖ್ಯಮಂತ್ರಿಗಳ ಜೊತೆಗೇ ನಾನಿದ್ದೆ. ಆವಾಗ ಅದನ್ನ ಬಾಲಕೃಷ್ಣವರು ಎಲ್ಲರ ರೈತರ ಪರವಾಗಿ ಕೇಳಿಕೊಂಡ್ರು. ಯಾಕೆಂದರೆ ನಾನು ಕೂಡ ಕೇಳ್ಕೊಳ್ತೀನಿ. ಈಗ KMFಗೆ ಹೈಯೆಸ್ಟ್ ದುಡ್ಡು ಕೊಡೋರೆ ನಾವು, ನಮ್ಮ ಇಲಾಖೆಯಿಂದ ಸುಮಾರು 700 ಕೋಟಿ ಚಿಲ್ಲರೆ ಕೊಡ್ತೀವಿ ನಾವು ವರ್ಷಕ್ಕೆ. ಅವೆಲ್ಲ ಅಡ್ವಾನ್ಸ್ ಕೊಡ್ತೀವಿ, ಲೇಟಾಗಿ ಕೊಡೋದಿಲ್ಲ. ಫಸ್ಟೇ, ಯಾಕೆಂದರೆ ಮಕ್ಕಳಿಗೆ 56 ಲಕ್ಷ ಮಕ್ಕಳಿಗೆ ಹಾಲು ಕೊಡ್ತೀವಲ್ಲ, ಅದನ್ನು ಕೊಡ್ತಕ್ಕಂಥದ್ದನ್ನು ಸುಮಾರು 700 ಚಿಲ್ಲರೆ ಕೋಟಿ, ಸುಮಾರು ಹೆಚ್ಚು ಕಮ್ಮಿ 800 ಕೋಟಿ ಆಗ್ತದೆ. ಅದಕ್ಕೆ ನಾನು ಕೂಡ ಅದು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಅಂಥೇಳಿ ನಾನು ಕೂಡ ರೈತರ ಪರವಾಗಿ ಮನವಿಯನ್ನು ಮಾಡಲಿಕ್ಕೆ. ಏನೇ ಮಾಡಿದ್ರೂ ಒಂದು ರೈತರಿಗೆ ಅದು ಸೇರಬೇಕಾಗತ್ತೆ. ಹಾಲು ಪ್ರೊಡಕ್ಷನ್ ಮಾಡೋರು ಯಾರು? ರೈತರಿಗೆ ಸೇರಬೇಕಾಗತ್ತೆ. ಆ ವಿಚಾರಗಳ ನಿಟ್ಟಿನಲ್ಲಿ ಥಿಂಕಿಂಗ್ ಮಾಡಬೇಕಾಗತ್ತೆ, ಯೋಚನೆ ಮಾಡಬೇಕಾಗತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆ ಡಿಸಿಷನ್ ತಗೊಳ್ತಾರೆ. ಅದಕ್ಕೆ ಸರ್ಕಾರದ ಸಹಕಾರನೂ ಬೇಕಾಗ್ತದೆ. ಇಲ್ಲ, ಭಾಳ ಸಂತೋಷ. ಹೋದ ವರ್ಷವೂ ಕೂಡ ಬಂದಿದ್ದೆ. ಈಗ ನಾಡಿದ್ದು ನಾನು ಇರಲ್ಲ, ಯಾಕೆಂದರೆ ಕ್ಯಾಬಿನೆಟ್ಟು ಇದರಲ್ಲಿದೆ ಗುಲ್ಬರ್ಗದಲ್ಲಿ. ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ. ಅದಕ್ಕೆ ಇವತ್ತು ಬಂದಾಗ ಗಣಪತಿ ದರ್ಶನ ಮಾಡಿ ಆಶೀರ್ವಾದವನ್ನು ಪಡೆದು ಹೋಗ್ತಕ್ಕಂಥದ್ದನ್ನು ಕೆಲಸವನ್ನು ನಾವು ಮಾಡಿದ್ವಿ. ಭಾಳ ಸಂತೋಷ. ಹಾಂ, ಅದೇ ನಾನು ಎಲ್ಲ ಪರವಾಗಿಲ್ಲ, ಎವ್ರಿಥಿಂಗ್ ಈಸ್ ಫೈನ್. ಎಲ್ಲ ಶಾಂತಿಯುತವಾಗಿ ಮಾಡಿ. ಇದು ನಿಮ್ಮ ಹಬ್ಬ, ಇದು ನಮ್ಮ ಹಬ್ಬ. ಎಲ್ಲ ಜಾತಿ ಧರ್ಮದವರು ಕೂಡ ಬೇರೆ ಕಡೆಯೂ ಕೂಡ ಎಲ್ಲರೂ ಸೇರಿ ಮಾಡ್ತಾಯಿದ್ದಾರೆ. ಅದೊಂದು ಭಾಳ ವಿಶಿಷ್ಟವಾಗಿ ಈ ಸತಿ ಮಾಡ್ತಾಯಿದ್ದಾರೆ. ದಟ್ ಈಸ್ ಅ ಗುಡ್ ಮೆಸೇಜ್. ಸೊಸೈಟಿಗೆ ನಾವು ಈ ಥರ ಮೆಸೇಜ್ ಕಳಿಸ್ಬೇಕಾಗತ್ತೆ. ಅದನ್ನು ಶಿವಮೊಗ್ಗದಲ್ಲಿ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಎಲ್ಲ ಹಬ್ಬನೂ ಕೂಡ ಆಚರಿಸಲಿ ಅಂತಕ್ಕಂಥದ್ದನ್ನು ನಾನು ಶುಭವನ್ನು ಕೋರಲಿಕ್ಕೆ ಇಷ್ಟಪಡ್ತೇನೆ.